ಇವತ್ತು ಜೈ ಕನ್ನಡ ಸೇನೆ ವತಿಯಿಂದ ಜೈ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಜಂಟಿಯಾಗಿ ಇವತ್ತು ಏನಪ್ಪ ನಕಲಿ ವೈದ್ಯರು ಏನಪ್ಪ ಅಂದ್ರ ಸುಮಾರು ಏನಾದ್ರೂ ನಕಲಿ ವೈದ್ಯರು ಎಲ್ಲ ನಾವು ಇನ್ನತ್ತಕ ಹೋರಾಟ ಮಾಡಿ DH ಎದುರುಗಡೆ ಹೋರಾಟ ಮಾಡಿದ್ವಿ. ಇನ್ನತ್ತಕ ಯಾವ್ದು ಕ್ರಮ ತಗೋಲ್ಲ DH ಅವರು. ನಾವು ನೀವು ಕೇಳೋದು DH ಅವ್ರಿಗೆ ಏನಂತಾರ ಅಂದ್ರ ಸರ್ ಇದು ಈ ತರ ಅವಳಿ ನಡೆದದ ಮೊನ್ನೆ ರೋಜಾದಾಗ ಆದ್ಮ್ಯಾಕ ಘಟನೆ ನೀವು ಮೊನ್ನೆ ರೋಜಾದಾಗ ಆದ್ಮ್ಯಾಗ ಸಿಗಿ ಬಿದ್ದಾಗ ನೀವು ಮುಚ್ಚಿರಿ ದವಾಖಾನೆ ಮುಚ್ಚಿದ್ಮ್ಯಾಗ ಮತ್ತೆ ನೀವು ಕೀಲಿ ಕೊಡ್ತೀರಿ. ನೀವು ಅಧಿಕಾರಿಗಳಿಗೆ ಕೀಲಿ ಕೊಟ್ಟು ನೀವೇ ಚಾಲು ಮಾಡ್ಕೊಡ್ತೀರಿ. ಮತ್ತೆ ಇದ್ರೊಳಗೆ ಶಾಮಿಲ್ ಇರಲ್ಲ DH ಅವರು ಬಿ ಇದ್ರೊಳಗೆ. ಅದಕ್ಕೆ ದಯವಿಟ್ಟು DH ಅವರು ಇಲ್ಲಿಂದ ವರ್ಗಾವಣೆ ಮಾಡ್ರಿ. ಇಲ್ಲಾಂದ್ರೆ ಕಲಬುರಗಿ ನಗರದಾಗ ಎಲ್ಲಿ ಬಂತ ಅಲ್ಲಿ ಹಳ್ಳಿದಾಗ DH ಹಳ್ಳಿಗಳಿಗೆಲ್ಲ ನಕಲಿ ವೈದ್ಯರುಗಳಾರ. ಅದು MBS ಓದಿರಲ್ಲ, ಏನೂ ಓದಿರಲ್ಲ ಅವರು. ಅನಿವಾರ್ಯ ಯಾಕಂದ್ರೆ ಅವ್ರಿಗೆ ಹೋಗಿ ಚಾಲು ಮಾಡೋದು ಯೂರಿಯಾ ಕೊಡ್ತಾರ, ಯೂರಿಯಾ ವಿಸಿಟ್ ಹೊಡಿತಾರ. ಇವ್ರ ಬಲ್ಲಿ ಲೇಬರ್ಗಳು ಇದ್ದಾಗ ಯಾಕಂದ್ರೆ ಇವ್ರ ಬಲ್ಲಿ ಬರೇ ಕಮಿಷನ್ ತಗೋದ ಬರೀ ಇವ್ರ ಬಲ್ಲಿ ಆಫೀಸರ್ಗಳಿರಲ್ಲ. ಅಲ್ಲಿದವ್ರ ಆಫೀಸರ್ಗಳು ಅಟೆಂಡರ್ ಆಗಲಿ ಏನಾಗಲಿ DH ಆಫೀಸ್ದಾಗ್ಯಾರ ಅವರೇ ಹೇಳ್ತಾರ. ಬಂದು ಹೇಳಿ ಏನ್ ಮಾಡ್ತಾರ ಅಂದ್ರೆ DH ತಿಳು ಕೊಡ್ತಾರ. ಕೊಟ್ಟ ಕೇಸಿ DH ಸರ್ ಇವ್ರು ಬಂದಾರ ಅವ್ರು ಬಂದ್ರ ಅವರೇ ಇಂಟಿಮೇಷನ್ ಮಾಡ್ತಾರ. ಯಾರಿಲ್ಲಿ ಏನು ಮಾಡ್ತಾರಲ್ಲ DH ಏನೋ ಇಂಟಿಮೇಷನ್ ಅವರೇ ಎಲ್ಲ ಇಂಟಿಮೇಷನ್ ಕೊಡ್ತಾರ. ಇಲ್ಲಿ ಸಂಘಟನೆ ಅಂದವ್ರು ಮಾಡ್ತೀವಿ, ಸುಮಾರು ವರ್ಷದಿಂದ ಹೋರಾಟ ಮಾಡಿದೀವಿ. ಅಲ್ಲಿ DH ಎದುರುಗಡೆ ಮಾಡಿದೀವಿ. ಇನ್ನ ಯಾವ್ದಾದ್ರು ಕ್ರಮ ತಗೋತಿರಲ್ಲ. ಮೊನ್ನೆ ಜಿಲ್ಲಾ ಉಸ್ತುವಾರಿಗೆ ಹೇಳ್ಬೇಕಂತಂದ್ರಿ, ಹೇಳಿದಿಲ್ಲ. ಅದಕ್ಕೆ ಕೂಡಲೇ ನೀವು DH ಹೊರಗಡೆ ಮಾಡ್ರಿ. ಯಾಕಂದ್ರೆ ಹೋದ್ರ ಒಂದು ದರ್ಪ ತೋರಿಸ್ತಾನ ಅಂದ್ರೆ ಸಂಘಟನೆದವರು ದರ್ಪ ಏನಪ್ಪಾ ನಮಗೆ ದರ್ಪ ತೋರಿಸ್ತಾರಲ್ಲ. ಅವ್ರಿಗೆ ತಹಶೀಲ್ದಾರ್ ಬರ್ತಾರ, ಮತ್ತೆ ಅವ್ರು ಸಂಬಂಧಪಟ್ಟ ಪೊಲೀಸ್ ಬರ್ತಾರ, ಅವ್ರು ಬರ್ತಾರ ಅಂತ ಹೇಳ್ತಾನ್ರಿ DH. ಮೊನ್ನೆ DH ಇದ್ದೇ ಇಲ್ಲ ಅಧಿಕಾರಿ. ನೀವು DH ಅಂದಾಗ ನೀವು ಯಾರಿಗೆ ಕೇಳ್ತಾರ? ಕಲಬುರಗಿನಾಗ ಏನ್ ಸಮಸ್ಯೆ ಆದ್ರೂ ಹಳ್ಳಿದ ಏನ್ ಸಮಸ್ಯೆ ಆದ್ರೂ ನೀವೇ ಕೇಳ್ತಾರಲ್ಲ. ಎಲ್ಲಿ ಹೋದ್ರ ಕುಂಸಿಯವ್ರಿ, ಕಲಂಗ್ರವ್ರಿ, ಜಮ್ಗಾವ್ರಿ ಎಲ್ಲಾ ಕಡೆ ಸಮಸ್ಯೆ ಅದ. ಮತ್ತೆ ಮೊನ್ನೆ ಹೋದ್ರ ಮೊನ್ನೆ DH ಇದರ ಕಾಳಿಗೆದ ಕೊಟ್ಟರ ಒಂದ್ ಡೋಸ್ ಕೊಟ್ಟರದ ಒಂದು ಮಹಿಳೆ ಸತ್ತಾಳ. ಮಹಿಳೆಗೆ ಸತ್ತರ ಮ್ಯಾಗ DH ಏನ್ ಮಾಡ ಕಮಿಟ್ಮೆಂಟ್ ಮಾಡ್ತಾನ. ಕಮಿಟಿ ಮಾಡೋದು ಎಷ್ಟೋ ದುಡ್ಡು ತಗೊಂಡಂತ ಮೇಲ್ಕಂಡ ವಿಷಯ ಕಂಡು ಬರೋದು ನಮಗ ಸಂಘಟನೆ ಕಡೆಗೆ ಬಂದ ಮ್ಯಾಗ DH ಅದ್ರ ಕ್ರಮ ತಗೊಳಕ್ತಿರಲ್ಲ. ಮತ್ತೆ ನೀನೇ ಹೋಗಿ ಚಾವಿ ಕೊಡ್ತದ ಮತ್ತೆ ನೀನು ಅದ್ರೊಳಗೆ ಶಾಮಿಲ್ ಅಲ್ಲ. ಅದಕ್ಕೆ DH ಕೂಡಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿವಿ. ಕೂಡಲೇ ಇವರು DH ಇಲ್ಲಿ ಹೊರಗಡೆ ಮಾಡಬೇಕಂತ ನಮ್ದು ಬೇಡಿಕೆ ಅದ. ಒಳ್ಳೆ ಅಧಿಕಾರಿಗಳೇ ಬರಬೇಕಂತ ನಮ್ದು ಬೇಡಿಕೆ ಅದ. ನಮಸ್ಕಾರ. ಇವತ್ತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಮತ್ತು ಜೈ ಕನ್ನಡಿಗರ ಸೇನೆ ವತಿಯಿಂದ ಇವತ್ತು ನಾವು ಜಂಟಿಯಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲು ಬಂದಿದ್ದೇವೆ. ಮನವಿ ಪತ್ರ ಸಲ್ಲಿಸೋ ಉದ್ದೇಶ ಏನಪ್ಪಾ ಅಂತಂದ್ರೆ ಕಲಬುರಗಿ ನಗರದ DH ಹೆಲ್ತ್ ಆಫೀಸರ್ ಆಗಿರುವಂತಹ DH ಅವರಿಗೆ ನಾವು ಇವತ್ತು ವರ್ಗಾವಣೆ ಮಾಡಬೇಕು ಅಂತಂದು ಇವತ್ತು ನಾವು ಒಂದು ಮನವಿ ಪತ್ರ ಜಿಲ್ಲಾಧಿಕಾರಿಗೆ ನೀಡಲಿಕ್ಕೆ ಬಂದಿದ್ದೇವೆ. ಯಾಕಂತಂದ್ರೆ DH ಅವರು ಕಲಬುರಗಿ ನಗರದಲ್ಲಿ DH ಆಗಿ 1 ವರ್ಷ ನಂತರ ಕಳೆದರು. ಇವತ್ತು ಯಾವುದೋ ಅವರು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಸುಮಾರು ನಕಲಿ ವೈದ್ಯಕೀಯ ಡಾಕ್ಟರ್ಗಳ ಹೌಳಿ ಹೆಚ್ಚಿಗಾದರೂ ನಾವು ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೋ ಎಲ್ಲ ಕಂಪ್ಲೇಂಟ್ಗಳಿಗೆ ಹೋಗೋದು ಕೀಲಿ ಹಾಕ್ತೀನಿ ಅನ್ನೋದು ಇವರೇ ಕೀಲಿ ವಾಪಸ್ ಕೊಡೋದಂಥದ್ದು. ಅಲ್ಲಿ ಏನೋ ಯಾವುದೋ ರೀತಿಯಿಂದ ಅವರಿಗೆ ನಕಲಿ ವೈದ್ಯಕರಿಗೆ ಮತ್ತು DH ಅವರಿಗೆ ಎಲ್ಲೋ ಹೊಂದಾಣಿಕೆ ಇದೆ ಅನ್ನಿಸ್ತದೆ ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಇವರೇ ಹೋಗಿ ಕೀಲಿ ಹಾಕ್ತಾರೆ, ಅಲ್ಲಿ ಕಂಪ್ಲೇಂಟ್ ಕೊಡೋದು ಇವರೇ ಕೀಲಿ ತೆಗಿತಾರೆ. ಮತ್ತು ನಾವು ಹೋಗಿ ಕೇಳಿದಾಗ ಇವ್ರು ಏನ್ ಹೇಳ್ತಾರೆ ನಮಗೆ ಅಂತಂದ್ರೆ ಇಲ್ರಿ ಅದು ತಾಲೂಕಾ ಅಧಿಕಾರಿ ಕೊಟ್ಟರ, ತಹಶೀಲ್ದಾರ್ ನೀಡ್ಯಾರ, ಅವ್ರು ಕೊಟ್ಟಿದ್ದಾರೆ ಇವ್ರು ಕೊಟ್ಟಿದ್ದಾರೆ ಅಂತ ಸುಳ್ಳು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಮತ್ತು ಅವರು ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟರ ಸರ್ ಈ ರೀತಿ ಒಂದು ಇಲ್ಲಿ ಯಾವುದು ಆರೋಗ್ಯ ಕೇಂದ್ರ ಎತ್ತಿದೆ ಇಲ್ಲಿ ಯಾವ್ದು ಮೋಹನ್ ಲಾಜ್ ಹಿಂದ್ಗಡೆ ಅಲ್ಲೂ ಹಾಸ್ಪಿಟಲ್ ಯಾವುದು ಸ್ಟಾಫ್ ಕೆಲಸ ಮಾಡಲ್ಲ. ಅಲ್ಲಿ 2024 ಮಕ್ಕಳಿಗೆ ಟಾಣಿಕ್ ಕೊಡ್ತಾರೆ. ಅದು ಸ್ಪ್ರೇ ಡೇಟ್ ಮುಗಿದೋಗಿದೆ ಡೇಟು ಅಂತ ಟಾಣಿಕ್ ಕೊಡ್ತಾ ಇದ್ದಾರೆ. ಅಲ್ಲಿ ಇನ್ಕೋರಿಗೆ ಹೋಗಿಲ್ಲ DH ಅವ್ರು ಕಂಪ್ಲೇಂಟ್ ಕೊಡೋದು. ಅಲ್ಲಿ ಯಾರು ಇಲ್ಲ. ಒಂದು ಆಯಾಮ ಕೆಲಸ ಮಾಡಕ್ಕೆ ಆಯಾಮ ಅಲ್ಲಿ BP ಶುಗರು ಗೋಲಿ ಇಂಜೆಕ್ಷನ್ ಕೊಡ್ತಾಳೆ. ಇವ್ರು ನರ್ಸ್ಗಳ ಸ್ಟಾಫ್ ಯಾವುದೂ ಇಲ್ಲ. ಅಲ್ಲಿ CC ಕ್ಯಾಮ್ರಾ ಅಳವಡಿಸಿ ಅಂತಂದ್ರೆ CC ಕ್ಯಾಮ್ರಾ ಅಳವಡಿಸಿದ್ದಾರೆ. ಒಂದು ರೂಮ್ ನಲ್ಲಿ ಬಿಟ್ಟಿದ್ದಾರೆ. ಸುಮಾರು ಕಂಪ್ಲೇಂಟ್, 1 ಅಲ್ಲ 2 ಅಲ್ಲ. ಇವತ್ತು ನಕಲಿ ಡಾಕ್ಟರ್ ಎಷ್ಟು ತೊಂದರೆ ಆಗಿದೆ ಅಂತಂದ್ರೆ ಕೇಳೇಬಾರ್ದು. ನಕಲಿ ಡಾಕ್ಟರ್ 7ನೇ 8ನೇ ಪಾಸ್ ಇರ್ತಾರೆ. ಅವ್ರು ಯಾವ್ದು ಯಾವ್ದು ಎಷ್ಟು ಕ್ವಾಲಿಟಿದಾಗ ಇಂಜೆಕ್ಷನ್ ಕೊಡ್ಬೇಕು, ಯಾವ ಮಾಂತ್ರ ಕೊಡ್ಬೇಕು ಅಂತ ಏನೂ ಗೊತ್ತಿಲ್ಲ. ಮನ್ಸಿಗೆ ಬಂದಾಗ 50, 100, 500 ಕೊಟ್ಟಿ ಎಲ್ಲಾ ರೋಗಿಗಳಿಗೆ ಕೊಲ್ಲಂತ ಕೆಲಸಗಳು ಮಾಡತ್ತಾರೆ. ಇವತ್ತು ಎಷ್ಟೋ ಜನರಿಗೆ ಕೊಲ್ಲಿದ್ದಾರೆ. ಇವತ್ತು ಕಾಳಗಿ ಇರ್ಬೋದು, ಶಾಬಾದ, ವಾಡಿ, ಚಿತ್ತಾಪುರ ಮತ್ತು ಇದು ನಮ್ಮ ಕಮಲಾಪುರ, ಸುಮಾರು ಆಳಂದು, ಅಫಜಲ್ಪುರದಲ್ಲಿ ಸುಮಾರು ನಕಲಿ ವೈದ್ಯಕರದು ಹವಳು ಹೆಚ್ಚಾಗಿದೆ. ಇವ್ರಿಗೆ ಹೋಗಿ ನಾವು DH ಹೇಳಿದಾಗ DH ಅವ್ರ ಮನಸ್ಸಿನ ಮೇಲೆ ತಗೋಲ್ಲ. ಅವ್ರು ಬರೇ ಈ ಕಿವಿಲ್ ಕೇಳಿ ಕಿವಿಲ್ ಬಿಡದಂತ ಕೆಲಸಗಳು ಮಾಡ್ತಾರೆ. ಅವ್ರಿಗೆ ಹೋಗಿ ಹೇಳಿದಾಗ ಬರೇ ನನಗೆ ಕಂಪ್ಲೇಂಟ್ ಮಾಡ್ತಿರಲ್ರಿ ನೀವು ತಾಲೂಕದವ್ರಿಗೆ ಮಾಡ್ರಿ ಅಂತ ಹೇಳ್ತಾರೆ. DH ಅಧಿಕಾರಿಗಳಿಗೆ ಮಾಡಿದಾಗ ಅವ್ರ ಅಧಿಕಾರಿಗೆ ಮೀಟಿಂಗ್ನಾಗ ಸಭೆದಾಗ ತಗೋತಾರ. ಇವ್ರು ಏನೂ ಮಾಡ್ತಾ ಇಲ್ಲ. ಅದಕ್ಕೆ ಕೂಡಲೇ ನಮ್ಮದು ಒಂದು ಬೇಡಿಕೆ ಇದೆ. ಕೂಡಲೇ ಅವರಿಗೆ ನಾವು DH ಅವ್ರಿಗೆ ವರ್ಗಾವಣೆ ಮಾಡಬೇಕು. ಒಂದು ವೇಳೆ ವರ್ಗಾವಣೆ ಮಾಡ್ಲಿಕ್ಕಂದ್ರೆ ನಾವು DH ಆಫೀಸರ್ ಮುತ್ತಿಗೆ ಹಾಕ್ತೇವೆ. ಎಲ್ಲಿ ತನಕ DH ಅವರಿಗೆ ವರ್ಗಾವಣೆ ಮಾಡಲು ಅಲ್ಲಿವರೆಗೆ ನಾವು ಅಲ್ಲೇ ಧರಣಿ ಮಾಡಬೇಕಾಗ್ತದೆ. ಅದಕ್ಕೆ ಸರ್ಕಾರ, ಜಿಲ್ಲಾಧಿಕಾರಿ ಮತ್ತು ಸರ್ಕಾರ ಹೊಣೆ ಆಗ್ತದೆ. ನಾನು ಜಿಲ್ಲಾ ಉಸ್ತುವಾರಿಯವರಿಗೂ ವಿನಂತಿ ಮಾಡ್ತೀನಿ. ದಕ್ಷಿಣ ಮತ ಕ್ಷೇತ್ರದ ಶಾಸಕರಾಗ ಅಲ್ಲಂಪುರ್ ಅವರಿಗೆ ವಿನಂತಿ ಮಾಡ್ತೀನಿ. ಶರಣಪ್ರಕಾಶ್ ಪಾಟೀಲ್ ಸರ್ಗೆ ವಿನಂತಿ ಮಾಡ್ತೀನಿ. ಕೂಡಲೇ ಇಂಥ ಅಧಿಕಾರಿಗಳಿಗೆ, ಯಾಕಂದ್ರೆ ಅಧಿಕಾರಿ ಕಿವಿ ಇದ್ರು ಕೇಳಂತ ಮನುಷ್ಯ ಎಲ್ಲ ಕಣ್ಣಿದ್ರು ಕುಂಡ್ರಪ್ಲೆ ಕೆಲಸ ಮಾಡ್ತಾ ಇದ್ದಾರೆ.
ಇಮ್ಯುನಿಟಿ ಕೂಡಲೇ ಅವರಿಗೆ ವರ್ಗಾವಣೆ ಮಾಡಬೇಕು. ಒಂದ್ ವೇಳೆ ವರ್ಗಾವಣೆ ಮಾಡ್ಲಿಕ್ಕೆ ಅಂತಂದ್ರೆ ಮುಂದಿನ ಹೋರಾಟದಲ್ಲಿ ಏನು ಒಂದು ಅನ್ಯಾಯ ಅಲ್ಲಿ ಹೋರಾಟದಾಗ ಏನರ ಒಂದು ಘಟನೆ ಆದ್ರೂ ಅದಕ್ಕೆ ಸರ್ಕಾರ ಮತ್ತು ಜಿಲ್ಲಾ ಆಡಳಿತನ ಹೊಣೆ ಅಂತಂದು ಎಲ್ಲಿ ತನಕ ಡಿಎಚ್ಒ ವರ್ಗಾವಣೆ ಮಾಡಲು ಅಲ್ಲಿವರೆಗೂ ನಿರಂತರ ನಮ್ಮದು ಜೈ ಕನ್ನಡಿಗರ ಸೇನೆ ಮತ್ತು ಜೈ ಕನ್ನಡ ರಕ್ಷಣಾ ವೇದಿಕೆ ಎರಡೂ ಜಂಟಿಯಲ್ಲಿ ಹೋರಾಟ ಮಾಡ್ತದೆ ಅಂತಂದು ನಿಮ್ಮ ಟಿವಿ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಅವರು ಇವತ್ತು ಇನ್ಕ್ವೈರಿಯನ್ನು ಎಲ್ಲಾನು ಮಾಡಿ ಅವರಿಗೆ ನಮಗೆ ನ್ಯಾಯ ದೊರಸಂತ ಕೆಲಸಗಳು ಜನರಿಗೆ ಮಾಡಬೇಕು ಅಂತಂದು ನಿಮ್ಮ ಟಿವಿ ಮೂಲಕ ಹೇಳಕ್ ಇಷ್ಟಪಡ್ತೀವಿ.